ಮತ್ತೆ ಸ್ವಾಗತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಹೈದ ತಾನು ಮದುವೆಯಾಗೋ ಹುಡುಗಿ ಮನೆಗೆ ಎತ್ತಿನ ಗಾಡಿಯಲ್ಲಿ ಬಂದು ಅಚ್ಚರಿಯನ್ನು ಮೂಡಿಸಿದ್ದಾನೆ. ಅಬ್ಬಬ್ಬ, ಅದೇನ್ ಖಡಕ್ ಎಂಟ್ರಿ ಅಂತೀರಾ? ಎತ್ತುಗಳಿಗೆ ಸಖತ್ ಅಲಂಕಾರ, ಎತ್ತಿನ ಬಂಡಿಗಂತೂ ಜಬರ್ದಸ್ತ್ ಸಿಂಗಾರ, ರಸ್ತೆಯುದ್ದಕ್ಕೂ ಅನ್ನದಾತನ ಅಬ್ಬರ. ಅಂದಹಾಗೆ ಇದು ಯಾವುದೇ ಸಿನಿಮಾ ಸೀನ್ ಅಲ್ಲ, ನಿಶ್ಚಿತಾರ್ಥಕ್ಕೆ ಬಂದ ರೈತನ ಸ್ಟೈಲ್. ನಿಶ್ಚಿತಾರ್ಥಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ಹುಡುಗ, ರೈತನ ಮಗನಿಂದ ಸ್ಪೆಷಲ್ ಎಂಗೇಜ್ಮೆಂಟ್. ಕಾರು, ಬೈಕು, ಬಸ್ಸಲ್ಲಿ ನಿಶ್ಚಿತಾರ್ಥಕ್ಕೆ ಬರೋದು ಕಾಮನ್. ಆದ್ರೆ ಇಲ್ಲೊಬ್ಬ ರೈತ ಎತ್ತಿನ ಬಂಡಿಯಲ್ಲಿಯೇ ಬಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ನೀವ್ ನಂಬಲೇಬೇಕು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಅಪರೂಪದ ನಿಶ್ಚಿತಾರ್ಥ ನಡೆದಿದೆ. ಹಿರೇಹರಕುಣಿ ಗ್ರಾಮದ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಕುಟುಂಬಕ್ಕೆ ಕನ್ಯೆ ನೀಡದ ಕಾರಣ ಹುಡುಗನ ಕಡೆಯವರು 5 ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ಗ್ರಾಮದ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾ ಜೊತೆ ನಡೆದ ರಾಘುವಿನ ಎಂಗೇಜ್ಮೆಂಟ್ ಇಡೀ ಗ್ರಾಮದಲ್ಲಿ ಸಖತ್ ಸದ್ದು ಮಾಡ್ತಿದೆ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್. ಮತ್ತೆ ಸ್ವಾಗತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಹೈದ ತಾನು ಮದುವೆಯಾಗೋ ಹುಡುಗಿ ಮನೆಗೆ ಎತ್ತಿನ ಗಾಡಿಯಲ್ಲಿ ಬಂದು ಅಚ್ಚರಿಯನ್ನು ಮೂಡಿಸಿದ್ದಾನೆ. ಅಬ್ಬಬ್ಬ, ಅದೇನ್ ಖಡಕ್ ಎಂಟ್ರಿ ಅಂತೀರಾ? ಎತ್ತುಗಳಿಗೆ ಸಖತ್ ಅಲಂಕಾರ, ಎತ್ತಿನ ಬಂಡಿಗಂತೂ ಜಬರ್ದಸ್ತ್ ಸಿಂಗಾರ, ರಸ್ತೆಯುದ್ದಕ್ಕೂ ಅನ್ನದಾತನ ಅಬ್ಬರ. ಅಂದಹಾಗೆ ಇದು ಯಾವುದೇ ಸಿನಿಮಾ ಸೀನ್ ಅಲ್ಲ, ನಿಶ್ಚಿತಾರ್ಥಕ್ಕೆ ಬಂದ ರೈತನ ಸ್ಟೈಲ್. ನಿಶ್ಚಿತಾರ್ಥಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ಹುಡುಗ, ರೈತನ ಮಗನಿಂದ ಸ್ಪೆಷಲ್ ಎಂಗೇಜ್ಮೆಂಟ್. ಕಾರು, ಬೈಕು, ಬಸ್ಸಲ್ಲಿ ನಿಶ್ಚಿತಾರ್ಥಕ್ಕೆ ಬರೋದು ಕಾಮನ್. ಆದ್ರೆ ಇಲ್ಲೊಬ್ಬ ರೈತ ಎತ್ತಿನ ಬಂಡಿಯಲ್ಲಿಯೇ ಬಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ನೀವ್ ನಂಬಲೇಬೇಕು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಅಪರೂಪದ ನಿಶ್ಚಿತಾರ್ಥ ನಡೆದಿದೆ. ಹಿರೇಹರಕುಣಿ ಗ್ರಾಮದ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಕುಟುಂಬಕ್ಕೆ ಕನ್ಯೆ ನೀಡದ ಕಾರಣ ಹುಡುಗನ ಕಡೆಯವರು 5 ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ಗ್ರಾಮದ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾ ಜೊತೆ ನಡೆದ ರಾಘುವಿನ ಎಂಗೇಜ್ಮೆಂಟ್ ಇಡೀ ಗ್ರಾಮದಲ್ಲಿ ಸಖತ್ ಸದ್ದು ಮಾಡ್ತಿದೆ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್. ಮತ್ತೆ ಸ್ವಾಗತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಹೈದ ತಾನು ಮದುವೆಯಾಗೋ ಹುಡುಗಿ ಮನೆಗೆ ಎತ್ತಿನ ಗಾಡಿಯಲ್ಲಿ ಬಂದು ಅಚ್ಚರಿಯನ್ನು ಮೂಡಿಸಿದ್ದಾನೆ. ಅಬ್ಬಬ್ಬ, ಅದೇನ್ ಖಡಕ್ ಎಂಟ್ರಿ ಅಂತೀರಾ? ಎತ್ತುಗಳಿಗೆ ಸಖತ್ ಅಲಂಕಾರ, ಎತ್ತಿನ ಬಂಡಿಗಂತೂ ಜಬರ್ದಸ್ತ್ ಸಿಂಗಾರ, ರಸ್ತೆಯುದ್ದಕ್ಕೂ ಅನ್ನದಾತನ ಅಬ್ಬರ. ಅಂದಹಾಗೆ ಇದು ಯಾವುದೇ ಸಿನಿಮಾ ಸೀನ್ ಅಲ್ಲ, ನಿಶ್ಚಿತಾರ್ಥಕ್ಕೆ ಬಂದ ರೈತನ ಸ್ಟೈಲ್. ನಿಶ್ಚಿತಾರ್ಥಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ಹುಡುಗ, ರೈತನ ಮಗನಿಂದ ಸ್ಪೆಷಲ್ ಎಂಗೇಜ್ಮೆಂಟ್. ಕಾರು, ಬೈಕು, ಬಸ್ಸಲ್ಲಿ ನಿಶ್ಚಿತಾರ್ಥಕ್ಕೆ ಬರೋದು ಕಾಮನ್. ಆದ್ರೆ ಇಲ್ಲೊಬ್ಬ ರೈತ ಎತ್ತಿನ ಬಂಡಿಯಲ್ಲಿಯೇ ಬಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ನೀವ್ ನಂಬಲೇಬೇಕು. ಧಾರವಾಡ
ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಅಪರೂಪದ ನಿಶ್ಚಿತಾರ್ಥ ನಡೆದಿದೆ. ಹಿರೇಹರಕುಣಿ ಗ್ರಾಮದ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಕುಟುಂಬಕ್ಕೆ ಕನ್ಯೆ ನೀಡದ ಕಾರಣ ಹುಡುಗನ ಕಡೆಯವರು 5 ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ಗ್ರಾಮದ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾ ಜೊತೆ ನಡೆದ ರಾಘುವಿನ ಎಂಗೇಜ್ಮೆಂಟ್ ಇಡೀ ಗ್ರಾಮದಲ್ಲಿ ಸಖತ್ ಸದ್ದು ಮಾಡ್ತಿದೆ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್. ಮತ್ತೆ ಸ್ವಾಗತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಹೈದ ತಾನು ಮದುವೆಯಾಗೋ ಹುಡುಗಿ ಮನೆಗೆ ಎತ್ತಿನ ಗಾಡಿಯಲ್ಲಿ ಬಂದು ಅಚ್ಚರಿಯನ್ನು ಮೂಡಿಸಿದ್ದಾನೆ. ಅಬ್ಬಬ್ಬಾ, ಅದೇನ್ ಖಡಕ್ ಎಂಟ್ರಿ ಅಂತೀರಾ? ಎತ್ತುಗಳಿಗೆ ಸಖತ್ ಅಲಂಕಾರ, ಎತ್ತಿನ ಬಂಡಿಗಂತೂ ಜಬರ್ದಸ್ತ್ ಸಿಂಗಾರ, ರಸ್ತೆಯುದ್ದಕ್ಕೂ ಅನ್ನದಾತನ ಅಬ್ಬರ. ಅಂದಹಾಗೆ ಇದು ಯಾವುದೇ ಸಿನಿಮಾ ಸೀನ್ ಅಲ್ಲ, ನಿಶ್ಚಿತಾರ್ಥಕ್ಕೆ ಬಂದ ರೈತನ ಸ್ಟೈಲ್. ನಿಶ್ಚಿತಾರ್ಥಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ಹುಡುಗ, ರೈತನ ಮಗನಿಂದ ಸ್ಪೆಷಲ್ ಎಂಗೇಜ್ಮೆಂಟ್. ಕಾರು, ಬೈಕು, ಬಸ್ಸಲ್ಲಿ ನಿಶ್ಚಿತಾರ್ಥಕ್ಕೆ ಬರೋದು ಕಾಮನ್. ಆದ್ರೆ ಇಲ್ಲೊಬ್ಬ ರೈತ ಎತ್ತಿನ ಬಂಡಿಯಲ್ಲಿಯೇ ಬಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಅಪರೂಪದ ನಿಶ್ಚಿತಾರ್ಥ ನಡೆದಿದೆ. ಹಿರೇಹರಕುಣಿ ಗ್ರಾಮದ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಕುಟುಂಬಕ್ಕೆ ಕನ್ಯೆ ನೀಡದ ಕಾರಣ ಹುಡುಗನ ಕಡೆಯವರು 5 ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ಗ್ರಾಮದ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾ ಜೊತೆ ನಡೆದ ರಾಘುವಿನ ಎಂಗೇಜ್ಮೆಂಟ್ ಇಡೀ ಗ್ರಾಮದಲ್ಲಿ ಸಖತ್ ಸದ್ದು ಮಾಡ್ತಿದೆ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್. ಮತ್ತೆ ಸ್ವಾಗತ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅನ್ನೋ ಆರೋಪ ಇದೆ. ಆದ್ರೆ ಇಲ್ಲೊಬ್ಬ ಹಳ್ಳಿ ಹೈದ ತಾನು ಮದುವೆಯಾಗೋ ಹುಡುಗಿ ಮನೆಗೆ ಎತ್ತಿನ ಗಾಡಿಯಲ್ಲಿ ಬಂದು ಅಚ್ಚರಿಯನ್ನು ಮೂಡಿಸಿದ್ದಾನೆ. ಅಬ್ಬಬ್ಬಾ, ಅದೇನ್ ಖಡಕ್ ಎಂಟ್ರಿ ಅಂತೀರಾ? ಎತ್ತುಗಳಿಗೆ ಸಖತ್ ಅಲಂಕಾರ, ಎತ್ತಿನ ಬಂಡಿಗಂತೂ ಜಬರ್ದಸ್ತ್ ಸಿಂಗಾರ, ರಸ್ತೆಯುದ್ದಕ್ಕೂ ಅನ್ನದಾತನ ಅಬ್ಬರ. ಅಂದಹಾಗೆ ಇದು ಯಾವುದೇ ಸಿನಿಮಾ ಸೀನ್ ಅಲ್ಲ, ನಿಶ್ಚಿತಾರ್ಥಕ್ಕೆ ಬಂದ ರೈತನ ಸ್ಟೈಲ್. ನಿಶ್ಚಿತಾರ್ಥಕ್ಕೆ ಎತ್ತಿನ ಗಾಡಿಯಲ್ಲಿ ಬಂದ ಹುಡುಗ, ರೈತನ ಮಗನಿಂದ ಸ್ಪೆಷಲ್ ಎಂಗೇಜ್ಮೆಂಟ್. ಕಾರು, ಬೈಕು, ಬಸ್ಸಲ್ಲಿ ನಿಶ್ಚಿತಾರ್ಥಕ್ಕೆ ಬರೋದು ಕಾಮನ್. ಆದ್ರೆ ಇಲ್ಲೊಬ್ಬ ರೈತ ಎತ್ತಿನ ಬಂಡಿಯಲ್ಲಿಯೇ ಬಂದು ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ನೀವು ನಂಬಲೇಬೇಕು. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿ ಅಪರೂಪದ ನಿಶ್ಚಿತಾರ್ಥ ನಡೆದಿದೆ. ಹಿರೇಹರಕುಣಿ ಗ್ರಾಮದ ರೈತ ಕುಟುಂಬದ ನಿಂಗಪ್ಪ ಪುತ್ರ ರಾಘು ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ರೈತರ ಕುಟುಂಬಕ್ಕೆ ಕನ್ಯೆ ನೀಡದ ಕಾರಣ ಹುಡುಗನ ಕಡೆಯವರು 5 ಎತ್ತಿನ ಬಂಡಿಯಲ್ಲಿ ಹೋಗಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಹಿರೇಹರಕುಣಿ ಗ್ರಾಮದ ಯಲ್ಲಪ್ಪ ಕುರಟ್ಟಿ ಅವರ ಪುತ್ರಿ ನಿರ್ಮಲಾ ಜೊತೆ ನಡೆದ ರಾಘುವಿನ ಎಂಗೇಜ್ಮೆಂಟ್ ಇಡೀ ಗ್ರಾಮದಲ್ಲಿ ಸಖತ್ ಸದ್ದು ಮಾಡ್ತಿದೆ. ರೈತನ ಗತ್ತು ಇಡೀ ದೇಶಕ್ಕೆ ಗೊತ್ತಾಗಿದೆ. ಕ್ಯಾಮರಾಮನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್.